ಚೆನ್ನಾಗಿ ಮಾಡಿದೀವಿ ಅಂತಾನೆ ಎಂಕರೇಜ್ ಮಾಡಬೇಕು. ಬಟ್ ನಿಜ ಹೇಳ್ಬೇಕಂದ್ರೆ ನಿರ್ದೇಶಕಿ ಗೌರಿಶ್ರೀ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ತುಂಬ ಎಮೋಷನಲ್ ಆಗಿ ಕ್ಲೈಮ್ಯಾಕ್ಸ್ ಸನ್ನಿವೇಶ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಈ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಇರಲ್ಲ ಅಂತ ನಾವು ಅನ್ಕೊಂತೀವಿ. ಅದೇ ಆ ಕಾಲ. ಈ ಕಾಲದಲ್ಲಿ ಆ ತಾಯಿನೂ ಪದಕ್ಕೆ ಅರ್ಧಾನೇ ಹೋಗ್ತಾ ಇದೆ. ಸಮಾಜದಲ್ಲಿ ನಾವು ನೋಡ್ತಾ ಇರುವಾಗ ನಮಗೆ ಬೇಜಾರಾಗತ್ತೆ, ತಾಯಂದ್ರೆ ಈ ರೀತಿ ಇರ್ತಾರ ಅಂತ. ಈಗ ನಿಜ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಡೆವಲಪ್ ಆಯಿತೋ ಅಷ್ಟು ಜನ ಹಾಳಾಗ್ತಾ ಇದ್ದಾರೆ. ಯಾಕೆ ಈ ರೀತಿ ಅನ್ನೋದು ಅರ್ಥ ಆಗಲ್ಲ. ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದೀವಿ ಅಂತ ತಿಳ್ಕೊಂಡು ಪ್ರಯೋಜನ ಏನಿಲ್ಲ. ತಪ್ಪು ಮಾಡದೇ ಇರಬೇಕು, ಅದು ಮನುಷ್ಯತ್ವ. ಆ ಮನುಷ್ಯತ್ವ ಇರಬೇಕನ್ನೋದೇ ಗೌರಿಶ್ರೀ ಅವರ ಪ್ರಯತ್ನ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ತಪ್ಪು ಮಾಡಬಾರದು, ಯಾರೂ ತಾಯಿ ಸ್ಥಾನದಲ್ಲಿರೋಂಥವ್ರು ಯಾವತ್ತು ತಪ್ಪು ಮಾಡಬಾರದು, ತಾಯಿ ಸ್ಥಾನಕ್ಕೆ ಗೌರವ ಕೊಡಬೇಕು ಅನ್ನೋದು ನಿರ್ದೇಶಕಿ ಕಥಾ ರಚಯಿತ್ರೆಯಿಂದ ಗೌರಿಶ್ರೀ ಅವರ ಅಭಿಪ್ರಾಯ ನನಗೆ ತುಂಬ ಇಷ್ಟ ಆಯಿತು. ಕಥಾವಸ್ತು ಚೆನ್ನಾಗಿದೆ, ತುಂಬ ಸಿಂಪಲ್ ಆಗಿದ್ರು ಹೃದಯ ವಿದಾರಕವಾಗಿದೆ. ಇವಾಗ ಜಾಸ್ತಿ ಬೇಕು ಡೋಸೇಜ್, ನಮ್ಮ ಕಾಲದಲ್ಲಿ ಇಷ್ಟು ಬೇಕಾಗಿರಲಿಲ್ಲ. ಯಾಕಂದ್ರೆ ಇವಾಗ ಸಮಾಜದಲ್ಲೆಲ್ಲ ನೋಡ್ತಾ ಇದೆಯಲ್ವಾ, ಅದರಿಂದ ಹಾರ್ಷ್ ಆಗಿದ್ರೇನೆ ಜನಕ್ಕೆ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಗುರುರಾಜ ಹೊಸಕೋಟೆ ಬಗ್ಗೆ ಹೇಳಬೇಕಾಗಿಲ್ಲ, ನಮ್ಮ ಭಾಗ್ಯಶ್ರೀ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ಸೀನಿಯರ್ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ನಾಯಕ ನಟ, ವೆರಿ ಗುಡ್ ಓಪನಿಂಗ್. ಇದೊಂದು ಫ್ಯಾಮಿಲಿ ಪಿಕ್ಚರ್, ಎಲ್ಲ ಸೇರಿ ನಿಮ್ಮ ಕುಟುಂಬದವರೆಲ್ಲ ಸೇರಿ ಅವ್ರ ನಾಯಕ ನಟನಾಗಿ ನಿಲ್ಲಿಸ್ಬೇಕನ್ನೋ ಆಸೆ ಇದೆ ಅಲ್ವಾ, ಅದು ತುಂಬ ಖುಷಿ ಆಗತ್ತೆ. ಯಾಕಂದರೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇದ್ದಾರೆ. ಅದೇ ರೀತಿ ನೀವೆಲ್ಲರೂ ನಿಮ್ಮ ಮಗನ ಯಾಕೆ ಆಕ್ಟರ್ ಮಾಡಬಾರದು ಅನ್ನೋ ಒಂದು ಆಸೆ ನಿಮಗಿತ್ತು. ಒಳ್ಳೇದಾಗಲಿ. ಯಾಕಂದರೆ ರಾಜ್ಕುಮಾರ್ ಅವರು ಅವ್ರ ಮಕ್ಕಳನ್ನ ನಾಯಕ ನಟ ಮಾಡಿದ್ದಾರೆ. ಎಲ್ಲರಿಗೂ ಆಸೆ ಇರುತ್ತೆ, ನನ್ನ ಮಗನ ನಾಯಕ ನಟ ನೋಡಬೇಕು, ನಮ್ಮ ಮನೆಯೊಬ್ಬ ಕಲಾವಿದರಿಲ್ಲ ಅಂತ ಆಸೆ ಇರುತ್ತೆ. ನಿಮ್ಮ ಕುಟುಂಬದವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೀವೆಲ್ಲ ಸೇರಿ ಅವನ್ನ ಎಂಕರೇಜ್ ಮಾಡಿದ್ರಿ. ಎಲ್ಲರಿಗೂ, ನಿಮ್ಮ ದೊಡ್ಡ ಕುಟುಂಬ ಒಳ್ಳೇದಾಗಬೇಕು. ಏನಂದ್ರೆ ನಮ್ಮ ಆಸೆ ಏನಿರುತ್ತೋ ನಮಗೆ ಅವಕಾಶ ಇರುವಾಗ ನಾವು ಆಸೆ ತೀರಿಸ್ಕೋಬೋದು, ತಪ್ಪೇನಿಲ್ಲ. ಈಗಂತೂ ಇವರೇ ಮಾಡಬೇಕು ಅವರೇ ಮಾಡಬೇಕಂತ ಏನಿಲ್ಲ, ಚೆನ್ನಾಗಿ ಮಾಡಬೇಕಷ್ಟೇ. ಯಾಕಂದ್ರೆ ಇಂಡಿಯಾದಲ್ಲೇ ಮಲಯಾಳ ರಂಗದವರು ದೇ ಆರ್ ಡಾಮಿನೇಟಿಂಗ್ ದಿ ವರ್ಲ್ಡ್. ಹೇಳಬೇಕಂದ್ರೆ ಹಿಂದಿಗಿಂತಾನು, ತೆಲುಗು, ಕನ್ನಡ, ತಮಿಳಿಗಿಂತಾನು ಅವರು ತುಂಬ ಅದ್ಭುತವಾಗಿ ಚಿತ್ರಗಳು ಮಾಡ್ತಾ ಇದ್ದಾರೆ. ಅದೇ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ. ಸಕ್ಸಸ್ ರೇಟ್ ಅವ್ರು ಜಾಸ್ತಿ ಇದೆ. ಕೋಆಪರೇಷನ್ ಚೆನ್ನಾಗಿದೆ. ನಾಯಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಎಲ್ಲರೂ ಒಂದು ತುಂಬ ಒಳ್ಳೆ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಅವರೆಲ್ಲ. ಎಲ್ಲೋ ನಮಗೆ ನೋವಾಗುತ್ತೆ, ಆ ಥರ ನಾವು ಯಾಕೆ ಬೆಳೀತಾ ಇಲ್ಲ, ಹಿಂದೆ ಬಿದ್ದಿದೀವಿ ಅನ್ನೋದೊಂದು ನೋವಿದೆ ನನಗೆ. ಬಟ್ ನಮ್ಮ ಕಾಲದಲ್ಲಿ ವಿ ಎಂಜಾಯ್ಡ್ ಎ ಲಾಟ್. ಆಡಿಯನ್ಸ್ಗಾಗ್ಬೋದು, ನಿರ್ಮಾಪಕರಿಗಾಗ್ಬೋದು, ಕಲಾವಿದರಿಗಾಗ್ಬೋದು, ಹಂಚಿಕೆದಾರಕ್ಕಾಗ್ಬೋದು, ಎಕ್ಸಿಬಿಟರ್ಸ್ಗಾಗ್ಬೋದು, ಅಭಿಮಾನ ದೇವತೆಗಾಗ್ಬೋದು, ವಿ ಹ್ಯಾವ್ ಗಿವನ್ ವೆರಿ ಗುಡ್ ಫಿಲಿಮ್ಸ್. ವಿ ಎಂಜಾಯ್ಡ್ ಎ ಲಾಟ್. ಪುನಃ ಅಂಥ ಸ್ವರ್ಣಯುಗ ಬರಬೇಕಂತ ನಾನು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಭಾಗ್ಯಶ್ರೀ, ಗೌರಿಶ್ರೀ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ಇದು ಪ್ರಾರಂಭ ಅಂತ ಹೇಳಿದ್ರಿ. ಪ್ರಯಾಣ ಮಾಡಿ ಮಾಡ್ತಾನೆ ಇರಿ. ಒಳ್ಳೆ ಒಳ್ಳೆ ಚಿತ್ರಗಳು ಮಾಡಿ. ಇಂಥ ನಿರ್ಮಾಪಕರು ಸಹಕಾರಿಗೆ ಇರುವಾಗ ಚೆನ್ನಾಗಿ ಮಾಡಿ ಅಷ್ಟೇ ಹೇಳೋದು. ಗಾಡ್ ಬ್ಲೆಸ್ ಯು, ಬೆಸ್ಟ್ ಆಫ್ ಲಕ್. ಚೆನ್ನಾಗಿ ಮಾಡಿದ್ದೀರ ನೀವು. ಆಮೇಲೆ ನಿರ್ದೇಶಕಿ ಗೌರಿಶ್ರೀ ಅವರೇ, ನಿರ್ಮಾಪಕರಾದ ವರ್ಮಾ ಅವರೇ, ಅವರ ಸಹೋದರರೇ, ಎಲ್ಲರಿಗೂ ಹೆಚ್ಚಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪತ್ರಿಕಾ ಮಿತ್ರರೇ, ಮಾಧ್ಯಮದವರೇ ಹಾಗೂ ಚಿತ್ರರಂಗದ ಅನ್ನದಾತರೇ, ಎಲ್ಲರೂ ನಮಸ್ಕಾರ.
ಈ ಏನು ಆಕ್ರೋಶ ಅಂತ ಏನು ಟೈಟ್ಲ್ ಇಟ್ಟಿದ್ದಾರೆ ಗೌರಿಶ್ರೀ ಅವರು, ಅದು ಅವರ ಹಾಗೂ ನಿರ್ಮಾಪಕರ ಪಾಲಿಗೆ, ಹೀರೋಯಿನ್ ಎಲ್ಲರ ಪಾಲಿಗೆ ಈ ಚಿತ್ರರಂಗದ ವಿಶೇಷ ಆಗಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಕ್ರೋಶ ಅದೊಂದು ವಿಶೇಷ ಆಗಲಿ ಚಿತ್ರರಂಗದಲ್ಲಿ ಅಂತ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಗೌರಿಶ್ರೀ ಅವರು ಈ 30 ನಿಮಿಷ ತುಣುಕು ಏನು ನಾವು ಹೇಳ್ತೀವಿ, ಅದು ಎಲ್ಲ ತಂದುಬಿಟ್ಟಿದ್ದಾರೆ. ಕುಡ್ದು ಗಾಡಿ ಓಡಿಸ್ಬಾರ್ದು, ಆಮೇಲೆ ಚಿತ್ರರಂಗದಲ್ಲಿ ನಿರ್ದೇಶಕನ ಒಂದು ಕಷ್ಟ ಹೇಳಿದ್ದಾರೆ ಅವರು. ನಿರ್ದೇಶಕ ಎಷ್ಟು ಕಷ್ಟಪಡ್ತಾನೆ, ಒಬ್ಬ ಪ್ರೊಡ್ಯೂಸರ್ ಬಗ್ಗೆ ಎಷ್ಟು ಕಷ್ಟ ಇದೆ ಅದು ಹೇಳಿದ್ದಾರೆ. ಆಮೇಲೆ ಮಲತಾಯಿ ಧೋರಣೆ ಅದು ತಂದಿದ್ದಾರೆ. ಆಮೇಲೆ ಅಣ್ಣದವನು ತನ್ನ ತಂಗಿಗೆ ಯಾವ ರೀತಿ ಕಾಪಾಡಬೇಕು ಅದೊಂದು ಜವಾಬ್ದಾರಿಗೂ ತಂದಿದ್ದಾರೆ. ಈ ರೀತಿ ಒಂದೇ ಚಿತ್ರದಲ್ಲಿ ಎಲ್ಲ ವಿಷಯಗಳನ್ನು ಅಡಕ ಮಾಡಿದ್ದಾರೆ. ಆಮೇಲೆ ವಿಲನು ಒಬ್ಬ ತನ್ನ ಸ್ವಾರ್ಥಕ್ಕೋಸ್ಕರ ಪರ ಹೆಂಗಸನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ಅದನ್ನು ತಳ್ತಾನೆ ಅದನ್ನು ತಂದಿದ್ದಾರೆ. ಒಂದೇ 30 ನಿಮಿಷದಲ್ಲಿ ಎಲ್ಲ ತಂದಿರೋದು ಅದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಸಕ್ಸಸ್ ಆಗಲಿ. ನಮ್ಮ ಗುರುಗಳು ಹೇಳಿದ ರೀತಿ ಸಿನಿಮಾ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಸಿನಿಮಾ ಮಾಡ್ತಾರೆ, ಆದರೆ ಕೆಲವರು ಗೆಲ್ತಾರೆ, ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಗೆಲ್ಲಬೇಕು ಅಂತಲೇ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ನಮ್ಮ ನಿರ್ಮಾಪಕರಾದ ವರ್ಮಾ ಸಾರು ಪ್ರಯತ್ನ ಇಟ್ಟಿದ್ದಾರೆ. ಅವರ ಮಗ ಹೀರೋ, ನಿಮ್ಮ ಹೆಸರು ಹೇಳಿ, ಯಶವಂತ್ ಯಶಸ್ಸಿಗಲಿ ನಾನು ದೇವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರ ಎಲ್ಲರ ಮುಂದೆ ಬರಲಿ. ಈಗ 25ನೇ ತಾರೀಕು ಮುಹೂರ್ತ ಇದೆ ಅಂತ ಹೇಳ್ತಾರೆ, ಚಿತ್ರ ಮುಹೂರ್ತ. ಇದು ಆರಂಭ, ಅಂತ್ಯ ಇನ್ನೂ ಅದ್ಭುತವಾಗಿರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾಗಿ ಬರ್ತಾ ಇದೆ. ಗೌರಿಶ್ರೀ ಅವರೇ, ಇದು ನಿಮ್ಮ 8ನೇ ಚಿತ್ರನ? 8ನೇ ಚಿತ್ರ ಅಂತ? ಇದು 7ನೇ ಚಿತ್ರ ಈಗ ಮಾಡ್ತಾ ಇರೋದು. ನೆಕ್ಸ್ಟ್ 8 ಚಿತ್ರಗಳನ್ನು ಮಾಡಿದ್ದಾರೆ. ಇದು ಅದ್ಭುತ ಚಿತ್ರ ಆಗಲಿ. ಅವರ ಜೀವನದ ಯಶೋಗಾಥೆಯಲ್ಲಿ ಇದೊಂದು ಯಶಸ್ಸು ಸಿಗಲಿ ಅಂತ ನಾನು ದೇವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ತಾನು ಬರೆದಂಥ ಕಥೆನ ನಿರ್ಮಾಪಕರಿಗೆ ಹೇಳಬೇಕು, ಆ ಕತೆ ಅವರು ಒಪ್ಪಬೇಕು, ಅದಕ್ಕೆ ದನ ಹಾಕಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ. ಅದನ್ನು ಗೌರಿಶ್ರೀಯವರು ಇದರಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ. ಆದರೆ ಎಲ್ಲ ನಿರ್ದೇಶಕರು ಎಷ್ಟು ಕಷ್ಟಪಡ್ತಿದ್ದಾರೆ. ಆದರೆ ಆ ನಿರ್ದೇಶಕರ ಜೊತೆಗೆ ನಮ್ಮ ಕಲಾವಿದರನ್ನ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಅವ್ರು ಶೂಟ್ ಮಾಡೋದಿದೆಯಲ್ಲ, ಇನ್ನೂ ಕಷ್ಟ. ಒಬ್ಬರು ಡೇಟ್ ಕೊಟ್ಟರೆ ಇನ್ನೊಬ್ಬರು ಡೇಟ್ ಕೊಡಲ್ಲ, ಇನ್ನೊಬ್ಬರು ಡೇಟ್ ಕೊಡಲ್ಲ, ಮತ್ತೊಬ್ಬರು ಡೇಟ್ ಕೊಡಲ್ಲ. ಎಲ್ಲ ಥರದ ತೊಂದರೆ ಇದೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥದ್ದು ನಿರ್ದೇಶಕರು. ಅದು ನಮ್ಮ ಗೌರಿಶ್ರೀ ಮಾಡಿದ್ದಾರೆ. ನಮ್ಮ ಗೌರಿಶ್ರೀಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಗೌರಿಶ್ರೀ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ನಾನು ಈ ಥರ ಕನ್ನಡದಲ್ಲಿ ಮಾತಾಡೋದಕ್ಕೆ ತುಂಬ ಕಷ್ಟ ಇದೆ ನನಗೂ. ಅಂದರೆ ಸ್ಪಷ್ಟವಾಗಿ ಮಾತಾಡ್ತೀನೋ ಇಲ್ಲೋ ಅಂತ ಒಂದು ಸಂದೇಹದಿಂದ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪಾಗಿ ಮಾತಾಡಿದೆ ಅಂದರೆ. ಈಗ ಫಸ್ಟ್ ಈ ಮೂವಿ ತೆಗಿಬೇಕು ಅಂತ ನಮ್ಮ ಅಣ್ಣನ ಮಗನ ಹೀರೋ ಮಾಡಬೇಕಂತ ನಾವು ದೇಶದಲ್ಲಿ ಮಾಡಿರೋದು. ರತ್ನಮಾಲಾ ಮೇಡಮ್ ಅವರು ನಮ್ಗೆ ಫಸ್ಟ್ ಪರಿಚಯ ಮಾಡಿಕೊಟ್ಟಿದ್ದರು ಗೌರಿಶ್ರೀ ಮೇಡಮ್ ಅವ್ರಲ್ಲಿ. ನಾವು ವಿತಿನ್ 1 ಮಂತಲ್ಲಿ ಈ ಪಿಕ್ಚರ್ ತೆಗಿತೀವಿ ಅಂತ ಹೇಳಿ ನಾವು ಅಂದ್ಕೊಂಡಿಲ್ಲ. ಬಟ್ ಸಕ್ಸಸ್ಫುಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ದಿಸ್ ಮೂವಿ. ಥ್ಯಾಂಕ್ಸ್ ಟು ಎವ್ರಿಬಡಿ. ಆ್ಯಂಡ್ 25ನೇ ತಾರೀಕು ನಾವು ಹೊಸ ಪಿಕ್ಚರ್ಗೂ ಇದು ಮಾಡ್ತಾಯಿದ್ವಿ, ಅನೌನ್ಸ್ಮೆಂಟ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಓಕೆ, ನಿರ್ಮಾಪಕರು ಮೊದಲ ಪ್ರೊಡ್ಯೂಸರ್ಗೆ, ಎಲ್ಲ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗಳಿಗೆ ನಮಸ್ಕಾರ. ಈ ಸಿನಿಮಾ ಮಾಡಬೇಕಂತ ಹೇಗಪ್ಪ ಅಂತಂದರೆ, ಒನ್ ಡೇ ನಮ್ಮ ರತ್ನಮಾಲಾ ಅಕ್ಕನ ಜೊತೆ ನಮ್ಮ ಆಫೀಸಿಗೆ ಬರ್ತಾರೆ ಸರು. ಆಫೀಸಿಗೆ ಬಂದಾಗ ನಾವು ಸಿನಿಮಾ ಮಾಡಬೇಕಂತ ಇದ್ದೀವಿ ಮೇಡಮ್, ಏನು ಮಾಡೋದು ಗೊತ್ತಾಗ್ತಿಲ್ಲ, ಒಳ್ಳೆ ಡೈರೆಕ್ಟರ್ ಸಿಗ್ತಿಲ್ಲ ಹಾಗೆ ಅಂತ ಹೇಳಿದಾಗ, ಸರ್ ನಮ್ಮಲ್ಲಿ ಒಂದು ಕತೆ ಇದೆ ಬೇಕಾದರೆ ಕೇಳಿ ಸರ್, ನಿಮ್ಗೆ ಇಷ್ಟ ಆದರೆ ಮಾಡೋರಂತೆ, ತೊಂದರೆ ಇಲ್ಲ. ಸರ್ ಹೇಳಿದ್ರು, ಇಲ್ಲ ನಾನು ಫುಲ್ ಸಿನಿಮಾನೇ ಮಾಡೋಣ ಮೇಡಮ್ ಅಂತ ಹೇಳಿದ್ರು. ನಾನು ನಿಮ್ಮ ಮಗ ಆ್ಯಕ್ಟ್ ಬರುತ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ ನನಗೆ, ಒಂದು ಕೆಲಸ ಮಾಡಿ, ಅವ್ರನ್ನ ಕರೆಸ್ಬಿಟ್ಟು ನೋಡಿದ್ಮೇಲೆ ಒಂದಷ್ಟು ಆ್ಯಕ್ಟಿಂಗ್ ಮಾಡಿದ್ಮೇಲೆ ಆಮೇಲೆ ಬೇಕಾದರೆ ಸಿನಿಮಾ ಅಂತ ಮಾಡೋಣ ಅಂತ ಹೇಳಿದಾಗ, ಸೊ ಅದೇ ಥರನೇ ಕರೆಸಿದ್ರು. ಅವರಿಗೆ ಕನ್ನಡ ಬರಲ್ಲ ಪಾಪ ಹುಡುಗನಿಗೆ, ಆದರೂ ಕೂಡ ಕಷ್ಟಪಟ್ಟು ಕನ್ನಡನ ಕಲ್ತು ಸಿನಿಮಾ ಮಾಡಿದ್ದಾನೆ. ಸೊ ಅದಕ್ಕಿಂತ ಮುಂಚೆ ಒಂದು ಆಡಿಷನ್ ಅಂತ ಮಾಡಿದಾಗ ಅವನು ತುಂಬ ಚೆನ್ನಾಗಿ ಮಾಡ್ತಾನೆ. ಅವ್ರ ಅಪ್ಪ ಮುಂದೆ
ಆ್ಯಕ್ಟ್ ಮಾಡೋದಕ್ಕೆ ಭಯ ಪಡ್ತಾರೆ. ಆಚೆ ಕಳಿಸ್ಬಿಟ್ಟು ನಾನು ಆ್ಯಕ್ಟ್ ಮಾಡಿಸಿದೆ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ನನಗೆಲ್ಲೋ ಒಂದು ಕಡೆ ಮಿಸ್ ಹೊಡಿತು. ಅವರಿಗೆ ಸರಿಗೆ ಹೇಳಿದೆ, ಸರ್ ಇಷ್ಟೊಂದು ಕೋಟಿ ಎಲ್ಲ ಹಾಕಿ ದುಡ್ಡು ಖರ್ಚು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಬೇಡ, ಒಂದು ಶಾರ್ಟ್ ಮೂವಿ ಅಂತ ಮಾಡೋಣ, ಅವನಿಗೂ ಒಂದು ಸ್ವಲ್ಪ ರಿಹರ್ಸಲ್ ಆದಂಗೆ ಇರುತ್ತೆ. ಮತ್ತು ಅಷ್ಟು ದುಡ್ಡು ಹಾಕಿ ಮತ್ತೆ ಜನ ತಗೊಂಡಿಲ್ಲ ಅಂತಂದರೆ ಲಾಸ್ ಆಗಿಬಿಡುತ್ತೆ. ಯಾಕಂದರೆ ಈಗ ಬರೋಂಥ ಪ್ರೊಡ್ಯೂಸರ್ಗಳನ್ನ ನಾವು ಉಳಿಸ್ಬೇಕು. ಅವ್ರು ಉಳ್ಕೊಂಡ್ರೇ ನಾವು ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಟೆಕ್ನಿಷಿಯನ್ಸ್ಗಳಾಗಲಿ ಊಟ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಅವರೇ ಇಲ್ಲ ಅಂತಂದರೆ ಏನು ಇದು ಮಾಡೋಕ್ಕಾಗಲ್ಲ ಅಂತ ನಾನೇನು ಮಾಡಿದೆ, ಸರಿ ಆಯಿತು ಅಂತೇಳಿ ಒಂದು ಶಾರ್ಟ್ ಮೂವಿ ಅಂತ ಮಾಡೋಣ ಸರ್ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಒನ್ ಡೇನಲ್ಲೇನೆ ಕತೆ ಬರೆದೆ. ಸರ್ ಕತೆ ಬರೆದ್ಬಿಟ್ಟು ಇದು ಹೇಗಿದೆ ಅಂತ ಕೇಳಿದೆ. ಸರಿ ಓಕೆ ಮೇಡಮ್, ತುಂಬ ಚೆನ್ನಾಗಿದೆ, ತೊಗೊಂಡು ಹೋಗೋಣ ಅಂತೇಳಿ 2 ಡೇಸಲ್ಲಿ ಮಾಡಿರೋಂಥ ಶೂಟಿಂಗ್ ಸರ್ ಇದು. ಓನ್ಲಿ 2 ಡೇಸಲ್ಲೇ ಇಷ್ಟು ಕಂಪ್ಲೀಟ್ ಆಯಿತು. ಸೊ ಅದಾದಮೇಲೆ ನಾನು ಹುಡುಗನಿಗೆ ಹೇಳ್ತಾ ಹೋದಾಗ ಪ್ರೊಡ್ಯೂಸರ್ ಅದೇ ಹೇಳ್ತಂದ್ರು, ಅಂದರೆ ನೆಕ್ಸ್ಟ್ ಹೇಗೆ ಮೇಡಮ್ ಇವಾಗ ಕಂಟಿನ್ಯೂ ಮಾಡ್ಬೋದಾ ಸಿನಿಮಾನ ಹೇಗೆ ಅಂತಂದಾಗ ನಾನು ಆಯಿತು ಸರ್, ನಿಮ್ಮ ಪ್ಲ್ಯಾನ್ ಏನಿದೆಯೋ ಎಲ್ಲ ರೆಡಿ ಮಾಡ್ಕೊಳ್ಳಿ, ಅವನಿಗೆ ನಾನು ಸ್ವಲ್ಪ ಹೇಳ್ಕೊಡ್ತಾ ಹೋಗ್ತೀನಿ. ಹೇಳ್ಕೊಟ್ಟು ಅಷ್ಟರೊಳಗಡೆ ಕನ್ನಡನೂ ಕಲ್ತ್ಕೊತಾನೆ, ಓದು ಕೂಡ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಎಕ್ಸಾಮ್ ನಡೀತಾ ಇದೆ ಪಾಪ ಹುಡುಗನಿಗೆ. ಎಕ್ಸಾಮ್ ನಡ್ಕೊಂಡ್ರೇ ಆ್ಯಕ್ಟಿಂಗ್ ಮಾಡಿಕೊಂಡು ಆ ಕಡೆ ನಿದ್ದೆ ಇಲ್ಲ, ಈ ಕಡೆ ಓದಬೇಕು, ಈ ಕಡೆ ಆ್ಯಕ್ಟಿಂಗ್ ಮಾಡಬೇಕು. ಇದರಲ್ಲಿ ಸ್ಟಾರ್ಟಿಂಗು ನೀವು ನಂಬಲ್ಲ, ಆ್ಯಕ್ಟ್ ಮಾಡಬೇಕಾದ್ರೆ ಲಾಸ್ಟ್ ಸೀನ್ ಏನಿದೆ ಫುಲ್ ಬಾಯಿಗೆಲ್ಲ ಹೊಟ್ಟೋಗಿದೆ, ಕಣ್ಣಿಗೆಲ್ಲ ಹೊಟ್ಟೋಗಿದೆ. ನಿಜವಾಗ್ಲೂ ಬ್ಲಡ್ ಅದು ಅಂತ ಭಯ ಪಟ್ಬಿಟ್ಟಿದ್ದಾನೆ. ಇದು ನಿಜವಾಗ್ಲೂ ಬ್ಲಡ್ ಅಲ್ಲ ಇದು, ಓಕೆ ಅಂತೇಳಿ ಅವಾಗ ಸಮಾಧಾನ ಮಾಡಿ ಎಲ್ಲ ತಗೊಂಡು ಬಂದಿದ್ದೀವಿ ಸರ್. ಈಗ 25ನೇ ತಾರೀಕು ನಮ್ಮ ಸರು ಮತ್ತು ಅವ್ರ ಬ್ರದರ್ ಎಲ್ಲ ಸೇರಿಕೊಂಡು ಸಿನಿಮಾ ಮಾಡಬೇಕಂತ ಒಂದು ದೊಡ್ಡ ನಿರ್ಧಾರ ಮಾಡಿದ್ದಾರೆ ಸರ್. ಒಂದಷ್ಟು ನಾನು ಗಂಡು ಹುಡುಗಂಗೆ ಅಂತ ಬರೆದಿದ್ದು, ಒಂದಷ್ಟನ್ನು ನಾನು ಒಂಚೂರು ಚೇಂಜಸ್ ಮಾಡಿಕೊಂಡೆ. ಡಬ್ಬಿಂಗಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ. ಎಲ್ಲಾರ್ದು ಲಿಪ್ ಮೂವ್ಮೆಂಟ್ ಒಂದಕ್ಕೊಂದು ಸೂಟೆ ಆಗ್ತಾ ಇಲ್ಲ. ಅವರಿಗೆ ಕನ್ನಡ ಬರಲ್ಲ ಸರ್, ಸೊ ಹಾಗಾಗಿ ಸಿನಿಮಾನು ಹಂಗೆ ಮಾಡ್ತೀರಾ? ಇಲ್ಲ ಸರ್, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಹೇಳ್ಕೊಟ್ಟು ಮಾಡಿಸ್ತೀನಿ. ಅವ್ರು ಮೊದಲು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಸರ್, ಖಂಡಿತ ಟ್ರೈನಿಂಗ್ ಕೊಡಿಸಿ ಮೊದಲು ಸಿನಿಮಾ ಹಾಂ ಸರ್, ಯಾಕೆ ಸಿನಿಮಾ ಹೊಗಳು ಬಿಡ್ಬೋದು. ಖಂಡಿತ ಸರ್. ನಾಳೆ ಸಿನಿಮಾ ಇದೇ ಥರ ಬಂದರೆ ನಿಮ್ಮ ದುಡ್ಡು ವೇಸ್ಟ್, ಹೆಸರು ವೇಸ್ಟ್. ಖಂಡಿತ ಸರ್, ನಾನು ಅದಕ್ಕೋಸ್ಕರ ಕೆಟ್ಟ ಹೆಸರು ಆಗುತ್ತೆ. ಹಾಂ ಸರ್, ಅದಕ್ಕೋಸ್ಕರನೇ ನಾನು ಶಾರ್ಟ್ ಮೂವಿ ಅಂತ ಮಾಡಿದ್ದು. ಶಾರ್ಟ್ ಮೂವಿ ಆದರೆ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ನೋಡೋರೆಲ್ಲ ಓಕೆ ಫಸ್ಟ್ ಅಲ್ವಾ ಬಿಡು ಅನ್ಕೋತಾರೆ. ಬಟ್ ಸಿನಿಮಾ ಅಂತ ಬಂದಾಗ ಕೋಟ್ಯಾಂತರ ರೂಪಾಯಿ ಇವ್ರ ಹತ್ರ ಸಿನಿಮಾಗೆ ದುಡ್ಡು ಹಾಕ್ಸ್ಬಿಟ್ಟು ಅದನ್ನ ಕೆಟ್ಟ ಹೆಸರು ತಗೊಳೋದಕ್ಕೆ ಪ್ರತಿಯೊಬ್ಬ ಡೈರೆಕ್ಟರ್ ಮೇಲೂ ಒಂದು ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಅಪ್ಪಾಜಿ ಅಂತಾರೆ ದಿಗ್ಗಜರುಗಳೆಲ್ಲ ಎಷ್ಟೋ ಜನ ದೊಡ್ಡ ಡೈರೆಕ್ಟರ್ ಎಲ್ಲ ಇರ್ತಾರೆ, ಏನಕ್ಕೆ ಬೇಕಾಗಿತ್ತು ಇವಳಿಗೆ ಅಂತನ್ನ ಕೆಟ್ಟ ಹೆಸರು ತಗೊಳೋದು ಬೇಡ ಅಂತ ಹೇಳೇನೆ ನಾನು ಶಾರ್ಟ್ ಮೂವಿಗೆ ಹೋಗಿರೋದು ಸರ್. ನಾನು ಅವ್ನು ಕಲೀಲಿ ಅನ್ನೋದಕ್ಕೋಸ್ಕರನೇ ಶಾರ್ಟ್ ಮೂವಿಗೆ ಹೋಗಿರೋದು. ಈಗ ಸ್ವಲ್ಪ ಟ್ರೈನಿಂಗ್ ಕೊಡಿಸಿ ಆಮೇಲೆ ಸಿನಿಮಾ ಮಾಡಿ, ಇನ್ನೂ ಸ್ವಲ್ಪ ಲೇಟ್ ಆಗೋರು ಪರವಾಗಿಲ್ಲ ಸರ್. ಇನ್ನೂ ಲೇಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಎಲ್ಲರೂ ಒಂದು ಒಳ್ಳೆ ಕಡೆ ಟ್ರೈನಿಂಗ್ ಕೊಡಿಸಿ ಆ್ಯಕ್ಟಿಂಗ್ ಕ್ಲಾಸ್ ಸರ್. ಅವನಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ, ಇನ್ನೂ 1.5 ಮಂತ್ ಅವನಿಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಮುಗಿದ ಮೇಲೆ ನಾವೇನು ಮಾಡ್ತೀವಿ ಅಂದರೆ, ಈಗ ಸ್ಟಾರ್ಟ್ ಮಾಡಿ 2 ಡೇಸ್ ಅಷ್ಟೇ ಶೂಟಿಂಗ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ ನಾನು ಅವನಿಗೆ ಏನಿದೆ ಟ್ರೈನ್ ಅಪ್ ಮಾಡೋಕ್ಕೆ ಹೊರಡ್ತೀನಿ. ಅಷ್ಟರೊಳಗಡೆ ನಾವು ಬೇರೆದು ಏನಿದೆ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ಕೋತೀವಿ. ಅವನಿಗೆ ಸ್ವಲ್ಪ ಕನ್ನಡನೇ ಪಕ್ಕ ಬರಲಿ ಅನ್ನೋ ಥರ, ಆ್ಯಕ್ಟಿಂಗ್ ಬರಲಿ ಅನ್ನೋ ಥರ ನಾವು ಹೇಳ್ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಒಬ್ರಿಗೆ ಹೇಳಿದ್ದೀನಿ ಆ್ಯಕ್ಟಿಂಗ್ಗೆ ಅಂತ ಹೇಳಿ, ಒಬ್ಬರು ಕಿಶೋರ್ ಸರ್ ಅಂತ ಇದ್ದಾರೆ, ಅವ್ರಿಗೆ ಹೇಳಿ ನಾನು ಮಾಡಿಸ್ತಾ ಇದ್ದೀನಿ ಸರ್. ಸರ್ ಅದು ಒಂದು 3 ಟೈಟ್ಲ್ ಎತ್ತಿಟ್ಕೊಂಡಿದ್ದೀವಿ. ಆ ಸಿನಿಮಾಗೆ ಯಾವುದು ಹೊಂದುತ್ತೆ ಅದನ್ನು ನೋಡ್ಕೊಂಡು ಸರ್ 20ನೇ ತಾರೀಕಿಗೆ ರಿಜಿಸ್ಟರ್ ಆಗುತ್ತೆ ಸರ್. ಸರ್ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗಿದೆ. ಕಾನ್ಸೆಪ್ಟ್ ಬಂದು ಸರ್ ಪೊಲೀಸಿಗೆ ಸಂಬಂಧಪಡುತ್ತೆ. ಸೊ ಅಂದರೆ ಪೊಲೀಸ್ಗೂ ಸಂಬಂಧಪಡುತ್ತೆ, ಹಾಗೆಯೇ ಒಂದು ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಎಲ್ಲದ್ರ ಮೇಲೂ ಒಂದು ಫ್ಯಾಮಿಲಿ ಕಾನ್ಸೆಪ್ಟಾಗೂ ತೊಗೊಂಡೋಗಿದ್ದೀನಿ, ಕಮರ್ಷಿಯಲ್ ಆಗಿ ತೊಗೊಂಡೋಗಿದ್ದೀನಿ ಸರ್. ಒಟ್ಟು 25ರಿಂದ ಮುಹೂರ್ತ ಆಗುತ್ತೆ ಸರ್. ಮುಹೂರ್ತ ಆಗಿ 1-2 ಡೇಸ್ ಶೂಟಿಂಗ್ ಆಗುತ್ತೆ. ಯಾಕಂದರೆ ಅವನಿಗೆ ಒಂಚೂರು ಎಕ್ಸಾಮ್ ಇದೆ ಅಲ್ಲ, ಅದೆಲ್ಲ ಮುಗಿಸ್ಕೊಳೋಣ ಅಂತ ಹೇಳಿ ಸ್ವಲ್ಪ ನಿಧಾನಕ್ಕೆ ತೊಗೊಂಡು ಹೋಗೋಣ ಅಂತ ಹೇಳಿ ಪ್ಲಾನ್. ಹಾಂ ಸರ್, ಹಾಂ ಸರ್, ಖಂಡಿತ ಸರ್. ಹಾಂ ಸರ್, ಹಾಂ ಸರ್. ನೀವು ಸ್ವಲ್ಪ ಅದನ್ನ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಕಡೆ ಗಮನ ಕೊಡಿ. ಯಾಕಂದ್ರೆ ಅವ್ರು ಹೇಳ್ದಂಗೆ ಒಂದಷ್ಟು ವಿಷಯಸ್ ತುಂಬ ಮಿಸ್ಟೇಕ್ ಇದೆ, ಬೇರೆ ರೆಕಾರ್ಡಿಂಗು ಎಲ್ಲಾನು ಮಿಸ್ಟೇಕ್ ಇದೆ, ಕ್ಯಾಮರಾ ವರ್ಕ್. ಓಕೆ, ಥ್ಯಾಂಕ್ ಯು. ಇರಬೇಕು ಅಂತಾನೆ ಬಂದಿದ್ದ. ಏನು ಟ್ರೈನಿಂಗ್ ಎಲ್ಲ ಹೇಗೆ ತೊಗೊಳ್ತಿದ್ರೆ ಹೇಗೆ ತಗೋಬೇಕು? ಏನು ಓದ್ಕೊಳ್ತಾವೆ? ಬಿಟೆಕ್. ಇದಕ್ಕೆ ಮುಂಚೆ ಯಾವ್ದಾದ್ರು ಸಿನಿಮಾಗಳು ನೋಡಿದ್ದೀರಾ? ಅಂದರೆ ನೀವು ಯಾವ ಸಿನಿಮಾ ಹೆಚ್ಚು ನೋಡ್ತೀರಿ? ಆ್ಯಕ್ಷನ್ನಾ, ಲವ್ ಸಿನಿಮಾ? ಆ್ಯಕ್ಷನ್.
ಹಾಂ. ಈ ಸಿನಿಮಾ ಬರೋದಕ್ಕೆ ಏನೇನು ತಯಾರಿ ಮಾಡ್ಕೊಳ್ತಾ ಇದ್ದೀರಾ ನೀವು? ಏನಾದ್ರು ಪ್ಲಾನ್ ಔಟ್ ಮಾಡಿದ್ದೀರಾ? ಏನೇನು ಮಾಡಬೇಕು ಅಂತ ಏನಾದ್ರು ಆ ಥರ ಐಡಿಯಾ ಇದೆಯಾ ನಿಮಗೆ? ಐಡಿಯಾ ಏನಿಲ್ಲ. ಯಾಕಂದರೆ ನಿಮ್ಮನ್ನು ನಂಬಿ ನಿಮ್ಮ ನಿಮ್ಮ ಇವ್ರು ದುಡ್ಡು ಹಾಕ್ತಿದ್ದಾರೆ. ಸೊ ಈಗ ಅದನ್ನು ದುಡ್ಡು ರಿಟರ್ನ್ ಕೊಡಿಸ್ಬೇಕು ನೀವು ಆ್ಯಕ್ಟ್ ಮಾಡಿ ಅಲ್ವಾ? ಬರುತ್ತೆ. ಡಬಲ್ ಕೊಡಿಸ್ಬೇಕು ಸರ್. ಡೆಫಿನೆಟ್ಲಿ ಬರುತ್ತೆ. ಮಾತಾಡಿ, ನೀವು ಪರಿಚಯ ಮಾಡ್ಕೊಂಡು ಸಿನಿಮಾ ಬಗ್ಗೆ ಹೇಳಿ. ಇಂಗ್ಲೀಷ್ ಎಲ್ಲಾರು ಮಾತಾಡಿ. You can talk in English. You please share your experience with this small short film. Just tell me. Good afternoon, everyone. I'm first of all happy to be here, sitting along with some respected dignitaries here. First of all, excuse me for speaking me in English. I would like to continue my speech in Kannada later whenever I am on the stage again. Thanks for friends, media and family for coming here. How's the experience in about short film? It was a learning experience actually, because it's my first short film. Thanks to director Gauri Shri ma'am, because I have learnt a lot, because I don't know anything about it. Right from the scratch I've learnt many things, and there is a lot more to learn, and I would like to improve myself. 2014 ಮಸ್ತ್ ಮೊಹಬ್ಬತ್ ಅಂತ ಪ್ರೇಮ್ ಸರ್ ಅವರ ಸಿನಿಮಾದಲ್ಲಿ ಕ್ಲಬ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೆ ಟೆಕ್ನಿಷಿಯನ್ ಆಗಿ. ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡಿದ್ದು. ನಾನು ಫಸ್ಟು ಡೈರೆಕ್ಟರ್ ಮೇಡಮ್ ಅವ್ರಿಗೆ, ಗೌರಿಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಲ್ ಆಫ್ ಸಡನ್ ಸುಮ್ಮನೆ ಹಾಗೆ ಹಂಗೆ ಒಂದು ಫೋನ್ ಕಾಲಲ್ಲಿ ಮೀಟ್ ಮಾಡಿದ್ದೆ ಅವ್ರನ್ನ ಒಂದು ಆಫೀಸಲ್ಲಿ. ಆಮೇಲೆ ಹೋದಾಗ ಈ ಥರ ಒಂದು ಸಬ್ಜೆಕ್ಟ್ ಮಾಡ್ತಿದ್ವಿ ಪ್ರೇಮ್, ದಯವಿಟ್ಟು ಒಂದು ಪ್ಲ್ಯಾನ್ ಮಾಡೋಣ ಅಂತಂದ್ರೆ, ನಾನು ಆ್ಯಕ್ಚುಲಿ ಏನೋ ವರ್ಕ್ ಕರಿತಾ ಇದ್ದಾರೆ ಅಂದ್ಕೊಂಡೆ. ಆಮೇಲೆ ಸೊ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತಂದರು. ಇಲ್ಲ ಮೇಡಮ್, ಆ್ಯಕ್ಟಿಂಗ್ ನಿಜ ಬರಲ್ಲ ನನಗೆ, ಸೊ ದಯವಿಟ್ಟು ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಬೇಡ ಅಂತ ಹೇಳಿದೆ. ಇಲ್ಲ ಪ್ಲ್ಯಾನ್ ಮಾಡಿ ಸುಮ್ಮನೆ ಟ್ರೈ ಮಾಡಿ ಅಂದರು. ಆ್ಯಂಡ್ ಅವರು ಹೇಳಿದ್ದಕ್ಕೆ ಒಂದಷ್ಟು ನಾನು ಪ್ರಿಪೇರ್ ಆದೆ. ಆಮೇಲೆ ಆಫೀಸಲ್ಲಿ ಒಂದಷ್ಟು ಡೈರೆಕ್ಟ್ ಶೂಟ್ಗೆ ಹೋಗೋಂಥ ಮುಂಚೆ ಆ್ಯಸ್ ಎ ಡೈರೆಕ್ಟರ್ ಏನು ಮಾಡಬೇಕು ಒಂದಷ್ಟು ಲರ್ನಿಂಗ್ ಪ್ರೊಸೆಸ್ನೆಲ್ಲ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಒಂದು ತುಂಬ ಬಿಗ್ ಆಪರ್ಚುನಿಟಿನೇ ನನಗೆ. ಆ್ಯಂಡ್ ಅಶ್ವಿನಿ ಕ್ರಿಯೇಷನ್ಸ್, ವರ್ಮಾ ಪ್ರೊಡಕ್ಷನ್ಸ್ ಫ್ಯಾಮಿಲಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಪ್ಲ್ಯಾಟ್ಫಾರ್ಮ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಜಗದೀಶ್ ಸರ್, ಆಲ್ ದಿ ಬೆಸ್ಟ್. ಆ್ಯಂಡ್ ಹೀರೋ, ಆಲ್ ದಿ ಬೆಸ್ಟ್. ಎಲ್ಲ ಆರ್ಟಿಸ್ಟ್ಗೂ ಆ್ಯಂಡ್ ಮೀಡಿಯಾಗೆ ಮತ್ತು ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಂದಿಲ್ಲ, ಸೊ ಇಲ್ಲಿರೋರ್ನೇ ನನ್ನ ಫ್ರೆಂಡ್ಸ್ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ ಮತ್ತು ನನಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟ ಡೈರೆಕ್ಟರ್ ಗೌರಿಶ್ರೀ ಮ್ಯಾಮ್ಗೂ ಮತ್ತು ಸಪೋರ್ಟ್ ಮಾಡ್ತಾ ಇರೋ ಜಗದೀಶ್ ಸರ್ಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಇದು ನಾನು ಮುಂಚೆ ಸಿನಿಮಾ ಮಾಡಿದ್ದೀನಿ, ಆದರೆ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಿರೋದು ಇದು. ಆ್ಯಂಡ್ ಫಸ್ಟ್ ಟೈಮ್ ನಾನು ಇಲ್ಲಿ ಮೀಡಿಯಾ ಮುಂದೆ ಕೂತು ಮಾತಾಡ್ತಿರೋದು. ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದುಕೊಟ್ಟಿರೋ ರಿಯಲಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದಿಟ್ಟಿರೋ ನಮ್ಮ ಅಕ್ಕ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಗೌರಿಶ್ರೀ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹೇಳಿ.